ಓಂ ಸಾಯಿರಾಮ್. ಇವತ್ತು ಡಿವೋಟಿ ಎಕ್ಸ್ಪೀರಿಯನ್ಸ್ನ ನೋಡೋಣ. ಈ ಎಕ್ಸ್ಪೀರಿಯನ್ಸು ಆ್ಯಕ್ಚುಲಿ ತುಂಬ ಕ್ಯೂಟ್ ಅನಿಸುತ್ತೆ ನಿಮಗೂ. ಈ ಡಿವೋಟಿಗೆ ಬಾಬಾ ಅಂದರೆ ತುಂಬ ಇಷ್ಟ. ಹಾಗೆ ಯಾರೇ ಬಾಬಾನ ಸ್ವಲ್ಪ ಇಷ್ಟಪಟ್ಟರೂ ಬಾಬಾ ಅವ್ರನ್ನ 10 ಪಟ್ಟು ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದನ್ನು ನೀವು ಕೇಳೇ ಇರ್ತೀರ. ಹೀಗಿರುವಾಗ ನಾವು ಏನೇ ಮಾತಾಡಿಕೊಂಡ್ರೂ ಬಾಬಾ ಯಾವಾಗಲೂ ನಮ್ಮ ಜೊತೆ ಕೂತು ನೀವೇನು ಮಾಡ್ತೀರಾ, ಏನು ಮಾತಾಡ್ತೀರಾ ಅನ್ನೋದನ್ನು ನೋಡ್ತಾನೂ ಇರ್ತಾರೆ, ಕೇಳಿಸ್ಕೊತಾನೂ ಇರ್ತಾರೆ. ಈ ಡಿವೋಟಿ ಲೈಫಲ್ಲಿ ಏನಾಗುತ್ತೆ ನೋಡಿ, ಒಂದಿನ ಅವ್ರ ದೂರದ ರಿಲೇಟಿವ್ ಕಾಲ್ ಮಾಡಿ ಹೇಳ್ತಾರೆ, ನಾವು ನಿಮ್ಮ ಮನೆಗೆ ಬರ್ತೀವಿ, ಹಾಗೆ ಹೊರಡುವಾಗ ಸ್ವಲ್ಪ ಉದಿ ಅಥವಾ ವಿಭೂತಿ ಏನಿದೆ ಅದನ್ನು ನಿಮ್ಮ ಮನೇಲಿದ್ರೆ ನಮಗೆ ಕೊಡಿ, ನನಗೆ ತುಂಬ ಅರ್ಜೆಂಟ್ ಇದೆ ಅಂಥೇಳಿ ಕೇಳ್ತಾರೆ. ಸಾಯಿನ ಯಾರು ಇಷ್ಟಪಡ್ತಾರೋ ಅವ್ರ ಮನೇಲಿ ಉದಿ ಇಲ್ಲ ಅನ್ನೋ ಮಾತೇ ಇರೋದಿಲ್ಲ. ಈ ಡಿವೋಟಿನೂ ಅಷ್ಟೇ, ಯಾರೇ ಉದಿನ ಕೇಳಿದ್ರೂ ಅವರಿಗೆ ಕೊಡ್ತಾರೆ. ಇನ್ ಕೇಸ್ ನಮಗೆ ಸಾಯಿ ಸನ್ನಿಧಾನದಿಂದ ಉದಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನೇಲಿರೋ ಸಾಯಿ ಫೋಟೋ ಮುಂದೆ ಭಕ್ತಿಯಿಂದ ಕೇಳಿಕೊಂಡು ಪೂಜೆ ಮಾಡಿ. ನೀವು ಒಂದು ಮಾತು ಕೇಳೇ ಇರ್ತೀರ ಸಾಯಿದು. ಸಾಯಿ ಯಾವಾಗಲೂ ಹೇಳಿದ್ದಾರೆ ಮುಂಚೆ ಸಾಯಿ ಸಚರಿತ್ರದಲ್ಲೆಲ್ಲ, ನನಗೆ ಸನ್ನಿಧಾನದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮನೇಲಿ ಒಂದು ಫೋಟೋ ಇದ್ರೂ ಕೂಡ ಅದನ್ನೇ ನೋಡಿ. ನಿಮಗೆ ಯಾವಾಗೆಲ್ಲ ನನ್ನ ನೋಡಬೇಕು, ನನ್ನ ಮಾತಾಡಿಸ್ಬೇಕು ಅಂತ ಅನಿಸುತ್ತೋ ಆವಾಗೆಲ್ಲ ನೀವು ನಿಮ್ಮ ಮನೇಲಿರೋ ಒಂದು ಭಾವಚಿತ್ರನ ನೋಡಿದ್ರೂ ಸಾಕು, ಅದರಲ್ಲೇ ನಾನು ಇರ್ತೀನಿ ಅಂತೇಳಿ. ಹಾಗಾಗಿ ನೀವು ಮನೇಲಿರೋ ನಿಮ್ಮ ಈ ವಿಗ್ರಹ ಆಗಲಿ ಫೋಟೋ ಆಗಲಿ ಅದಕ್ಕೆ ಗಂಧದ ಕಡ್ಡಿ ಏನು ಹಚ್ತೀರಾ, ಅಗರಬತ್ತಿ, ಅದರ ಪುಡಿನೂ ಕೂಡ ನೀವು ಉದಿ ಅಂತೇಳಿ ಯೂಸ್ ಮಾಡ್ಬೋದು. ಮಂದಿರದಲ್ಲಿ ಸಿಗೋವಂಥ ಉದಿ ಏನೇನು ಕೆಲಸ ಮಾಡುತ್ತೋ ಇದು ಅಷ್ಟೇ ಪವರ್ಫುಲ್ ಆಗಿರುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಅದನ್ನು ಕೂಡ ಧೈರ್ಯವಾಗಿ ಯೂಸ್ ಮಾಡಬಹುದು. ಸಾಯಿ ಮೇಲೆ ನಂಬಿಕೆ ಇಟ್ಟು ಯೂಸ್ ಮಾಡಿ. ಯಾರು ಕಾಲ್ ಮಾಡಿ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿರ್ತಾರೋ ಅವರು 2 ಡೇಸ್ ಆದ್ರೂ ಬಂದಿರೋದಿಲ್ಲ. ಇನ್ನು ಬರಲೇ ಇಲ್ವಲ್ಲ ಇವರು ಅಂತೇಳ್ಬಿಟ್ಟು ಡಿವೋಟಿ ಯೋಚನೆ ಮಾಡ್ತಿರುವಾಗ ಕಾಲ್ ಬರುತ್ತೆ, ನನಗೆ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿ, ನಾನು ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಅಂತ. ಅವರು ಮತ್ತು ಅವ್ರ ಹಸ್ಬೆಂಡು ಇಬ್ಬರು ಬರ್ತಾ ಇರ್ತಾರೆ. ಮನೆಗೆ ಯಾರಾದರೂ ಬಂದರೆ ಅವ್ರನ್ನ ಹಾಗೆ ಕಳ್ಸೋಕ್ಕೆ ಕೂಡ ಆಗೋದಿಲ್ಲ ಅಲ್ವಾ. ಇವ್ರಿಗೆ ಏನಾದರೂ ಮಾಡಿಕೊಡೋಣ ಅಂದರೆ ಟೈಮ್ ಕೂಡ ಇರೋದಿಲ್ಲ. ಏನು ಮಾಡಲಿ ಅಂತ ಬಾಬಾ ಮುಂದೆ ಕೂತು ಇವರು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಮನೆ ತುಂಬ ದೂರ ಇಲ್ದಲೇ ಇರೋ ಕಾರಣ ಇವರಿನ್ನೂ ಏನು ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ಮನೆಗೆ ಬಂದುಬಿಡ್ತಾರೆ. ಮನೆಗೆ ಬಂದ ಕೂಡಲೇ ಡಿವೋಟಿ ಅವರಿಗೆ ನೀರು ಕೊಡ್ತಾರೆ. ಅವರು ಸರಿ, ಇವಾಗ ಉದಿನ ಕೊಡಿ, ನಾವೇನೋ ಹೊರಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಡಿವೋಟಿ ಹೇಳ್ತಾರೆ, ಮನೆಗೆ ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು, ಕೂತ್ಕೊಳ್ಳಿ ಅಂಥೇಳಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾತಾಡ್ತಾ ಇದ್ರೂ ಕೂಡ ಇವ್ರ ಮನಸ್ಸು ಎಲ್ಲಿದೆ ಅಂದರೆ, ನಾನು ಇವ್ರಿಗೆ ಏನು ಮಾಡಿಕೊಡ್ಲಿ, ಅರ್ಜೆಂಟ್ಗೆ ಏನು ಕೊಡಲಿ ಇವರಿಗೆ ಅನ್ನೋ ಥರನೇ ಮನಸ್ಸಲ್ಲಿ ಯೋಚನೆ ನಡೀತಾ ಇರುತ್ತೆ. ಸಡನ್ನಾಗಿ ಡಿವೋಟಿ ಮಗಳೇನಿರ್ತಾರೆ ಅವರು ಫ್ರೆಂಡ್ ಮನೆಗೆ ಹೋಗಿರ್ತಾರೆ. ಫ್ರೆಂಡ್ ಮನೆಯಿಂದ ಬರುವಾಗ ಮಗಳ ಕೈಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಇರುತ್ತೆ. ಡಿವೋಟಿ ಬಾಕ್ಸ್ ಓಪನ್ ಮಾಡಿ ನೋಡ್ತಾರೆ, ಅದರಲ್ಲಿ ತುಂಬ ಅಂದರೆ ವೆರೈಟಿ ಸ್ವೀಟ್ಸ್ ಇರುತ್ತೆ. ಅದನ್ನ ನೋಡಿ ಇವರಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇವಾಗಿನ್ನೂ ನಾನು ಏನು ಕೊಡಲಿ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಬಾಬಾ ಯಾವಾಗಲೂ ಹೇಳಿದ ಮಾತೊಂದಿದೆ, ಮನೆಗೆ ಯಾರೇ ಬಂದ್ರೂ ಅವರಿಗೆ ಏನಾದರೂ ಕೊಡಬೇಕು. ಅದರಲ್ಲೂ ಮಧ್ಯಾಹ್ನ ಟೈಮು ಹಸ್ಕೊಂಡು ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ ಊಟ ಹಾಕ್ದಿರ ನಾವು ಹಾಗೆ ಕಳಿಸ್ಲೇಬಾರ್ದು ಅಂತ ಹೇಳ್ಬಿಟ್ಟು. ಇವರು ಡಿವೋಟಿ ಆಗಿರೋದ್ರಿಂದ, ಸಾಯಿನ ತುಂಬ ಇಷ್ಟಪಡೋದ್ರಿಂದ ಇವರು ಕೂಡ ಅದನ್ನು ಪಾಲಿಸ್ತಾ ಇರ್ತಾರೆ. ಹಾಗಾಗಿ ಇಷ್ಟು ಟೈಮ್ ಯೋಚನೆ ನಡೀತಾ ಇತ್ತು ಮನಸ್ಸಲ್ಲಿ, ನಮ್ಮ ಭಕ್ತಿ ಒಳ್ಳೆದಿದ್ದರೆ ಬಾಬಾನೇ ಎಲ್ಲನೂ ವ್ಯವಸ್ಥೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ಅವರು ಇದನ್ನು ನೆನಪಿಸ್ಕೊಂಡು ತುಂಬ ಖುಷಿ ಪಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಈ ಸ್ಟೋರಿ ಕೇಳಿದ್ರೆ ಅಲ್ವಾ. ನನಗೆ ತುಂಬ ಖುಷಿ ಅನ್ನಿಸ್ತು. ನೀವು ಕೂಡ ಇದನ್ನು ಕೇಳಿ ಖುಷಿ ಪಡ್ತೀರಾ ಅಂಥೇಳಿ ಈ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಅದನ್ನು ಎಲ್ಲರ ಮನ ತಲುಪಿಸೋಂಥ ಕೆಲಸ ಮಾಡ್ತೀನಿ. ನಮ್ಮ ಇಮೇಲ್ ಐಡಿನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ. ಯಾರೆಲ್ಲ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು, ಇಮೇಲ್ ಥ್ರೂ ಅಥವಾ ಕಮೆಂಟ್ ಸೆಕ್ಷನ್ ಥ್ರೂ ಶೇರ್ ಮಾಡ್ಕೋಬಹುದು. ಓಂ ಸಾಯಿರಾಮ್, ಜೈ ಸಾಯಿರಾಮ್.